ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಟ್ರಾವೆಲ್ ಬ್ಲಾಗ್. ಈ ವಿಡಿಯೋಲಿ ನಾನು ರೀಸೆಂಟ್ ಆಗಿ ವಿಸಿಟ್ ಮಾಡಿದಂಥ ಪುಣ್ಯ ಕ್ಷೇತ್ರವಾದ ಮಂತ್ರಾಲಯ, ಪಂಚಮುಖಿ ಆಂಜನೇಯ ದೇವಸ್ಥಾನ ಹಾಗೂ ಬಿಚ್ಚಾಲಯ ಬಗ್ಗೆ ಮಾತಾಡ್ತಿದ್ದೀನಿ. ನಾವು ಬೆಳಗ್ಗೆ ಬೇಗನೆ ಜರ್ನಿ ಶುರು ಮಾಡಿದ್ವಿ. ಮನೆಯಿಂದನೇ ತಿಂಡಿ ತಯಾರು ಮಾಡ್ಕೊಂಡು ಬಂದಿದ್ವಿ. ತಿಂಡಿಗೆ ಅಂತ ಬಳ್ಳಾರಿ ಆಂಧ್ರ ಬಾರ್ಡ್ರ್ ಅಲ್ಲಿ ನಿಲ್ಸಿದ್ವಿ. ಅಲ್ಲಿ ಒಂದು ಟೆಂಪಲ್ ಇತ್ತು, ಅಲ್ಲೇ ದರ್ಶನ ಮಾಡಿ ತಿಂಡಿ ತಿನ್ಕೊಂಡು ಹೊರಟ್ವಿ. ಮೊದಲು ನಾವು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದ್ವಿ. ಮಂತ್ರಾಲಯದಲ್ಲಿ ದರ್ಶನ ಮುಗಿಸ್ಕೊಂಡು ಅಂಡ್ ಹಾಗೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನದ ಕಡೆಗೆ ಹೊರಟ್ವಿ. ಮಂತ್ರಾಲಯದಿಂದ ಸ್ವಲ್ಪ ದೂರದಲ್ಲೇ ಈ ದೇವಸ್ಥಾನ ಇದೆ. ಆ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ತಪಸ್ಸಿಗೆ ಕೂತಾಗ ಪಂಚಮುಖಿ ಆಂಜನೇಯ ರಾಘವೇಂದ್ರ ಸ್ವಾಮಿ ಅವರಿಗೆ ದರ್ಶನ ಕೊಟ್ರು ಅಂತ ಹೇಳಲಾಗುತ್ತೆ. ನೀವು ಮಂತ್ರಾಲಯಕ್ಕೆ ಹೋದಾಗ ಪಂಚಮುಖಿ ಆಂಜನೇಯಕ್ಕೆ ಮಿಸ್ ಮಾಡದೆ ಹೋಗಿ, ಜಾಗ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ಬಿಚ್ಚಾಲೆಗೆ. ತುಂಗಭದ್ರಾ ನದಿ ತೀರದಲ್ಲಿ ನಿಂತು ನದಿಯನ್ನು ನೋಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿದೆ ಪ್ಲೇಸ್. ಅಲ್ಲಿ ಏಕಶಿಲಾ ಬೃಂದಾವನ ಇದೆ. ಇಲ್ಲಿ ಶ್ರೀ ಅಪ್ಪಣ್ಣಾಚಾರ್ಯರ ಸ್ಮರಣೆ ಎಲ್ಲೆಡೆ ಕಾಣಿಸುತ್ತೆ. ಅಪ್ಪಣ್ಣಾಚಾರ್ಯರ್ ಬಂದ್ಬಿಟ್ಟು ರಾಯರ ಪರಮ ಭಕ್ತರಾಗಿದ್ರು. ನೀವು ಈ ಜಾಗನೂ ಮಿಸ್ ಮಾಡದೆ ಹೋಗಿ ಮಂತ್ರಾಲಯಕ್ಕೆ ಬಂದಾಗ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಂಜನಾದ್ರಿ ಬೆಟ್ಟ, ಹಂಪಿ ಅಂಡ್ ಹಾಗೆ ಬಳ್ಳಾರಿ ಗುಡ್ಡದ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ದಿಸ್ ವಾಸ್ ಮೈ ಮಂತ್ರಾಲಯ, ಪಂಚಮುಖಿ ಆಂಜನೇಯ ಆ್ಯಂಡ್ ಬಿಚ್ಚಾಲಯ ಬ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ನೆಕ್ಸ್ಟ್ ಬ್ಲಾಗ್. ಬಾಯ್.